ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ. ನಾನು ಸುಬ್ರಹ್ಮಣಿ. ನಿಮಗೆಲ್ಲ ಗೊತ್ತಾದಂಗೆ ಏನು ಈ ಭೀಮಾ ಒಂದು ಸುಳ್ಳು ಕಥೆಯನ್ನು ಹೇಳುತ್ತಿದ್ದಾನೆ. ಯಾವುದೋ ಒಂದು ದುಡ್ಡಿಗೆ ಏನೋ ತಮಿಳುನಾಡಿಂದ ಒಂದು 2 ಲಕ್ಷ ಕೊಟ್ಟಿದ್ದಾರೆ, ಈ ಥರ ಹೇಳು ಅಂತ, ಕಾರ್ ಕೊಡ್ತೀವಿ, ನಿಮಗೆ ಜಮೀನು ಕೊಡ್ತೀವಿ ಅಂತ ಹೇಳಿದ್ದಾರೆ ಅಂತ ಒಂದು ನಾವು ಸ್ಯಾಟಲೈಟ್ ನ್ಯೂಸ್ ಚಾನಲಲ್ಲಿ ಬರ್ತಾ ಇತ್ತು. ಸೊ ಇದು ಬಂದ ತಕ್ಷಣ ಏನಾಯ್ತು ಅಂದರೆ, ನಿನ್ನೆ ಸಂಜೆ ದಿಢೀಕ್ಕನೆ ಒಂದು ವಿಡಿಯೋ ಹಾಕ್ತಾರೆ, ಅದು ಫುಲ್ ವೈರಲ್ ಆಗುತ್ತೆ. ಸೊ ಆ ವಿಡಿಯೋ ಯಾವುದರಂದರೆ ಡಿ ಟಾಕ್ಸ್ ಎಂಬ ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋವನ್ನು ಹಾಕ್ತಾರೆ. ಅದನ್ನು ನಡೆಸುತ್ತಿರೋದು ದಿನೇಶ್ ಸರ್ ಅವರು. ಸೊ ಏನು ಭೀಮಾ ಅಲಿಯಾಸ್ ಚಿನ್ನಯ್ಯ ಅಂತ ಏನು ಕರಿತೀವಿ ನಾವು, ಮುಸುಕುದಾರಿ, ಧರ್ಮಸ್ಥಳದ ಕೇಸ್ನಲ್ಲಿ ದೂರುದಾರ ಅಂತ ನಾವೇನು ಕರಿತೀವಿ, ಆ ವ್ಯಕ್ತಿ ಆ ಒಂದು ಡಿ ಟಾಕ್ಸ್ ಯೂಟ್ಯೂಬ್ ಚಾನಲ್ನಲ್ಲಿ ದಿನೇಶ್ ಅವರನ್ನು ಸಂದರ್ಶನ ಮಾಡ್ತಾರೆ. ಸೊ ಆ ಸಂದರ್ಶನ ಮಾಡಬೇಕಾದ್ರೆ ಅವನು ಸ್ಪಷ್ಟವಾಗಿ ದಿನೇಶ್ ಸರ್ ಅವರು ಕ್ವಶನ್ಸ್ ಕೇಳ್ತಾ ಇದ್ದಾರೆ ಅವ್ರಿಗೆ ಸ್ಪಷ್ಟವಾಗಿ. ಅವನು ಅದಕ್ಕೆ ತಕ್ಕಂತೆ ಉತ್ತರವನ್ನು ಹೇಳ್ತಾ ಇದ್ದಾನೆ. ಏನು ನಾನು ಮಂಡ್ಯದ ಮೂಲ ವ್ಯಕ್ತಿ ನಾನು, ನನಗೆ ಅಪ್ಪ ಅಮ್ಮ ಇಲ್ಲ, ನಾನು ಕೆಲಸಕ್ಕೆ ಅಂತ ಧರ್ಮಸ್ಥಳಕ್ಕೆ ಬಂದಿದ್ದೀನಿ. ಅಲ್ಲಿ ಬಂದು ನಾನು ಕಸ ಹೊಡೆಯುವ ಕೆಲಸ ಮಾಡ್ತಾಯಿದ್ದೆ. ಅದರ ನಂತರ ಶವಗಳನ್ನು ಊತಿ ಹಾಕುವ ಕೆಲಸಗಳನ್ನು ಮಾಡ್ತಾ ಇದ್ದೆ ಅಂತ ಏನು ಹೇಳ್ಕೊಂಬಂದ. ಅದರ ಬಗ್ಗೆ ಸ್ಪಷ್ಟವಾಗಿ ದಿನೇಶ್ ಸರ್ ಅವರು ಅವರಿಗೆ ಕ್ವಶನ್ಸ್ ಕೇಳ್ತಾರೆ. ಅವರು ಏನಾಗುತ್ತಂದರೆ, ಯಾವುದೇ ಎದ್ದಿದ್ದಿರೋ ವ್ಯಕ್ತಿ ಓಪನ್ ಹೇಳ್ಕೊಂಡು ಹೋಗ್ತಾನೆ. ಹೌದು, ನಾನು 1000ಕ್ಕಿಂತ ಹೆಚ್ಚು ಶವಗಳನ್ನು ಅಲ್ಲಿ ಊತಿ ಅಂತ ಹೇಳ್ತಾನೆ. ಊತಾಕಿದ್ದೇನೆ ಅಂತ ಹೇಳಿದಾಗ ಎಲ್ಲರಿಗೂ ಆಶ್ಚರ್ಯ ಆಗ್ಬಿಡ್ತದೆ. ಯಾಕೆಂದರೆ ನಾವು 1000ಕ್ಕಿಂತ ಹೆಚ್ಚು ಒಂದು ಪದವನ್ನು ನಾವು ನಂಬಲಿಕ್ಕೆ ಆಗೋದಿಲ್ಲ, ಬಟ್ ನಂಬಬೇಕೆ ಅಂತ ನಮ್ಗೆ ಗೊತ್ತಿಲ್ಲ. ಸೊ ಅದು ಮತ್ತೆ ದಿನೇಶ್ ಸರ್ ಅವರು ಒಂದು ಕ್ವಶನ್ ಕೇಳ್ತಾರೆ ಅವ್ರಿಗೆ, ನೀನು ಸುಳ್ಳು ಏನಾದ್ರು ಹೇಳ್ತಾ ಇದೆಯಾ ಅಂತ ಕೇಳಿದಾಗ, ನಾನು ಯಾವುದೇ ಸುಳ್ಳು ಹೇಳ್ತಾ ಇಲ್ಲ, ಯಾವುದೇ ಒಂದು ಪ್ರಬಲ ವ್ಯಕ್ತಿಗಳ ಒಂದು ಫ್ರೆಜರಿಂದ ನಾನು ಹೇಳ್ತಾ ಇಲ್ಲ, ಯಾವುದೇ ನಾನು ದುಡ್ಡಕ್ಕೆ ಆಮಿಷಿಗೆ ಒಳಗಾಗಿಲ್ಲ, ನನ್ನ ಒಂದು ವೈಯಕ್ತಿಕವಾಗಿ ನಾನು ಹೇಳ್ತಿದ್ದೇನೆ. ನಾನೇನು ಒಂದು ಆ ಶವಗಳನ್ನು ಊತಾಕಿದ್ದೇನೆ, ಅನಾಥ ಶವಗಳನ್ನು ನನಗೆ ಪೀಡಿಸ್ತಾ ಇತ್ತು ನೈಟಲ್ಲಿ. ಸೊ ಅದರಿಂದ ನಾನು ಪಶ್ಚಾತ್ತಾಪ ಪಡ್ಕೊಳ್ಳಲು ಬಂದಿದ್ದೇನೆ. ನಾನು ಸರ್ಕಾರಕ್ಕೆ ಏನಾದರೂ ಸಹಾಯ ಮಾಡಬೇಕು, ಇದ್ರ ಬಗ್ಗೆ ಒಂದು ಕೇಸ್ ಬಗ್ಗೆ ಹೇಳಬೇಕು ಅಂತ ಬಂದಿದ್ದೇನೆ ಅಂತ ಹೇಳ್ತಾನೆ. ಸೊ ಅದನ್ನು ಹೇಳ್ತಾ ಇರಬೇಕಾದ್ರೆ ಏನಾಗುತ್ತಂದರೆ, ನಮ್ಮ ದಿನೇಶ್ ಸರ್ ಅವರ ಒಂದು ಮಾತು ಅವರಿಗೆ ಸಂದರ್ಶನ ಮಾಡಬೇಕಾದ್ರೆ ಒಂದು ಕೇಳ್ತಾರೆ. ಏನಂದರೆ, ಈ ಆನೆ ಮಾವುತನ ಕೊಲೆ, ನಾರಾಯಣ, ಯಮುನಾ ಈ ಬಗ್ಗೆ ಕೇಳಿದಾಗ ಅವನು ಹೇಳ್ತಾನೆ, ಯಮುನಾಗೆ ಅವಳು ಅತ್ಯಾಚಾರಕ್ಕೆ ಒಳಪಟ್ಟು ಸಾಯಿಸಿದ್ದು ಅದು ನನಗೆ ಗೊತ್ತು ಅಂತ ಹೇಳ್ತಾನೆ ಅವನು. ಮತ್ತು ನಾರಾಯಣ್ ಬಗ್ಗೆ, ಅವನನ್ನು ಸಾಯಿಸಿ ಊತಾಗಬೇಕಾದ್ರೆ ನಾನು ನೋಡಿದ್ದೇನೆ ಅಂತ ಹೇಳ್ತಾನೆ. ಇದೆಲ್ಲ ಅವನು ಹೇಳ್ತಾ ಇರಬೇಕಾದ್ರೆ ಎಲ್ಲರಿಗೂ ಒಂದು ಆಶ್ಚರ್ಯ ಮೂಡ್ತದೆ. ಇದು ನಿಜಾನ ಸುಳ್ಳ ಈ ವ್ಯಕ್ತಿ ಹೇಳ್ತಾ ಇರೋದು? ಯಾಕಂದರೆ ಆ ವ್ಯಕ್ತಿ ಇವಾಗ SIT ಇಂದ ಮುಕ್ತವಾಗಿದ್ದಾನೆ, ಕಸ್ಟಡಿಯಲ್ಲಿ ತಗೊಂಡಿದ್ದಾರೆ. ಹೆಂಗೆ ಈ ಒಂದು ಯೂಟ್ಯೂಬ್ ಚಾನಲ್ ಹೋಗ್ಬಿಟ್ಟು ಅಲ್ಲಿ ಸಂದರ್ಶನ ಮಾಡಿದ್ದಾರೆ ಅಂತ ಒಂದು ನಿಮಗೆ ಒಂದು ಮೈಂಡಲ್ಲಿ ಒಂದು ಥಿಂಕ್ ಬರ್ತದೆ. ಸೊ ಇದೇನಂದ ಅವ್ರು ಹೇಳೋದು ಏನಂದರೆ, ಏನು ಈ ವ್ಯಕ್ತಿ ಉಡುಪಿಯ SP ಆಫೀಸಲ್ಲೇ ಅವತ್ತು ಲಾಯರ್ ವಕೀಲರ ಮುಖಾಂತರ ಏನು ಒಂದು ದೂರು ಕೊಡಬೇಕು ಅಂತ ಹೋಗಿದ್ದ. ಅಲ್ಲೇನು ಮಾಡ್ತಾರಂದರೆ, ಇವರು ಈ ಒಂದು ಸಂದರ್ಶನವನ್ನು ಮಾಡ್ತಾರಂತೆ. ಮೀನ್ಸ್ ಏನಂದರೆ, SIT ರಚನೆಗಿಂತ ಮುಂಚೆನೇ ನಾವು ಈ ವಿಡಿಯೋವನ್ನು ರೆಕಾರ್ಡ್ ಮಾಡಿದ್ದೇವೆ ಅಂತ ಹೇಳ್ತಾರೆ. ಬಟ್ ಅದು ನಮ್ಗೆ ಗೊತ್ತಿಲ್ಲ ಏನು ಹಿಂಗೆ ಅಂತ. ಸೊ ಒಂದೊಂದೇ ಇವಾಗ ವೈರಲ್ ಆಗ್ತಾ ಇದೆ. ಯಾವಾಗ ಈ ಮುಸುಕದಾರಿ 13 ಸ್ಥಳಗಳಲ್ಲಿ
ನಾವು ಶವಗಳನ್ನು ಊತಿದ್ದೇನೆ ಅಂತ ಹೇಳ್ತಾನೆ. ಅಲ್ಲಿ ಸಿಗಲ್ಲ, ಒಂದು 2 ಸ್ಥಳದಲ್ಲಿ ಮಾತ್ರ ಸಿಗತ್ತೆ, ಸಿಗಲ್ಲ. ಮತ್ತೆ ಏನಾಗುತ್ತೆ, ಇವ್ರ ಮೇಲೆ ಒಂದು ಅಪಹರಣಗಳಿಗೆ ದಾರಿ ಆಗ್ತದೆ. ಇವನ ಮೇಲೆ ಒಂದು ಸ್ವಲ್ಪ ಆರೋಪಗಳು ಬರ್ತವೆ. ಇವನು ಅಲ್ಲಿ ಶವಗಳ ಹತ್ರ ಬಂಗಾರ ಎಲ್ಲ ಕತ್ತಾ ಇದ್ದ, ಅವನು ಕಿತ್ಕೊಳ್ತಾ ಇದ್ದ. ಮತ್ತೆ ಅವನು ಒಂದು 4 ಜನರ ಹೆಸರನ್ನು ಹೇಳ್ತಾನೆ. ಇದರಲ್ಲಿ ಏನು ಮಾಡಿದಾನೆ ಅಂದರೆ, ಅವನು ಒಬ್ಬನೇ ಊತಿದ್ದೀನಿ ಅಂತ ಹೇಳ್ತಾನೆ. ಮತ್ತೆ ಅವರು ಬೇರೆ ಒಂದು ಯೂಟ್ಯೂಬ್ ಚಾನಲ್ ಹೇಳ್ತಾನೆ, ಅವನು ನಾವು ಒಬ್ಬರೇ ಅಲ್ಲ ಮಾಡಿದ್ದು, ನ್ಯಾಷನಲ್ ಮೀಡಿಯಾದಲ್ಲಿ ಹೇಳ್ತಾನೆ, ನಾನು ಒಬ್ಬನೇ ಮಾಡಿಲ್ಲ, 300 ಜನ ಮಾಡಿದ್ದು ಅಂತ ಹೇಳ್ತಾನೆ. ಬಟ್ ಇದು ಯಾವುದು ಸತ್ಯ ಯಾವುದು ಸುಳ್ಳು ಅಂತ ನಮ್ಗೆ ಇನ್ನೂ ಗೊತ್ತಿಲ್ಲ. ಸೊ ಅವನು ಮಾತ್ರ ಕ್ಲಿಯರ್ ಕಟ್ಟಾಗಿ ಹೇಳ್ತಾ ಇದ್ದಾನೆ, ನನ್ನ ಏನು ಪಾಪಕ್ಕೆ ಪರಿಹಾರ ಮಾಡಿಕೊಳ್ಳಲು ನಾನೇನು ಅನಾಥ ಸೇವೆಗಳನ್ನು ಊತಿದ್ದೇನೆ, ಆ ಒಂದು ಪಶ್ಚಾತ್ತಾಪ ಪಡ್ಕೊಳ್ಳಲು ನಾನು ಇವಾಗ ಸರ್ಕಾರಕ್ಕೆ ಯಾವುದೋ ಸುಳಿವು ಕೊಡಲು ನಾನು ಬಂದಿದ್ದೀನಿ ಅಂತ ಹೇಳ್ತಾನಲ್ಲ, ಅದು ಒಂದು ಸಲ ನಮ್ಗೆ ಥಿಂಕ್ ಮಾಡಬೇಕು. ಅಲ್ಲಿ ಆಗಿರುವಂಥ ಅದರ ಬೆಳವಣಿಗೆ ಏನು ಅಂತ ನೋಡ್ಕೊಂಡು ಹೋದಾಗ ನಾವು ಥಿಂಕ್ ಮಾಡಬೇಕು. ಸೊ ಇವ್ರಿಗೆಲ್ಲ ಅದೇ ಡೌಟ್ಸ್ ಏನಂದರೆ, ಸ್ಯಾಟಲೈಟ್ಸ್ ಚಾನಲಲ್ಲಿ ಏನಂದರೆ, ಇವಾಗ ನಮಗೆ ಗೊತ್ತಾಗ್ದಿರ ಇವ್ರು ಹೆಂಗೆ ಇಂಟರ್ವ್ಯೂ ಮಾಡಿದ್ರು, SITಯಲ್ಲಿ ಇದ್ರಲ್ಲ ಇಷ್ಟು ದಿನ, ಹೆಂಗೆ ಆಯಿತು ಅಂತ ಇದೆಲ್ಲ ಬೆಳವಣಿಗೆ ಆಗ್ತಾಯಿದೆ. ಸೊ ಅದಕ್ಕೇ ಅವರು ಈ ವಿಡಿಯೋ ಬಿಟ್ಟಿದ್ದು. ಅಂದರೆ ಈ ವಿಡಿಯೋ ಅವರು ಹೇಳುವ ಪ್ರಕಾರ ಏನಂದರೆ, SIT ರಚನೆ ಮಾಡೋಕ್ಕಿಂತ ಮುಂಚೆನೇ ನಾವು ಅಲ್ಲಿ ರೆಕಾರ್ಡ್ ಮಾಡಿದ್ದೀವಿ. ಅಲ್ಲೇನು ಈ ಮುಸ್ಕುದಾರಿ ಭೀಮಾ ಅಲಿಯಾಸ್ ಚಿನ್ನಯ್ಯ ಈ ವ್ಯಕ್ತಿ ಏನು ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಉಡುಪಿಗೆ ಅವತ್ತೇನು ಹೋದ, ಅವತ್ತು ನಾವು ರೆಕಾರ್ಡ್ ಮಾಡ್ಕೊಂಡಿರೋದು ಅಂತ ಹೇಳ್ತಾರೆ. ಸೊ ಮತ್ತೆ ಇನ್ನೊಂದು ಏನಂದರೆ, ಈ ಸೌಜನ್ಯ ಕೇಸ್ಗೆ ಸಂಬಂಧಿಸಿದಂತೆ ಸ್ವಲ್ಪ ಅವನು ವಿವರವಾಗಿ ಹೇಳ್ತಾನೆ. ನನಗೆ ಗೊತ್ತು, ಅವತ್ತು ನಾನು ಅಲ್ಲಿ ಕೊಲೆ ಆದಾಗ ನನಗೆ ಅದರ ಬಗ್ಗೆ ಎಲ್ಲ ಗೊತ್ತು, ಅದರಿಂದ ನನಗೆ ಅಲ್ಲಿಂದ ಓಡಿಸಿದ್ದಾರೆ ಅವರು ಅಂತ ಅವನು ಓಪನ್ ಟು ಓಪನ್ ಬಿಡ್ತಾನೆ. ದಿನೇಶ್ ಸರ್ ಅವರು ಹೇಳ್ತಾರೆ, ಇನ್ನೊಂದು ಸಲ ನೀನು ಥಿಂಕ್ ಮಾಡಿ ಹೇಳು, ಸತ್ಯ ಹೇಳು ಅಂತ ಹೇಳಿದಾಗ ಮತ್ತೆ ಅವನು ಅದೇ ಹೇಳ್ತಾನೆ. ಸೊ ಬಟ್ ಇದು ಏನು ಅಂತ ನಮ್ಗೆ ಗೊತ್ತಿಲ್ಲ. ಏಕೆಂದರೆ ಅವನು ಇದು ಮುಂಚೆ ವಿಡಿಯೋ ಅಂತ ಹೇಳ್ತಾ ಇದ್ದಾರೆ. ಮುಂಚೆ ವಿಡಿಯೋದಲ್ಲಿ ಏನೇ ಹೇಳ್ತಾ ಇದ್ದ, ನೆಕ್ಸ್ಟ್ ವಿಡಿಯೋದಲ್ಲಿ ಏನು ಬರ್ತಾ ಇದೆ ಕ್ಲಾರಿಟಿ ಇಲ್ಲ. ಇವಾಗ ಸ್ವಲ್ಪ ಕನ್ಫ್ಯೂಸಲ್ಲಿ ಬಿದ್ದೀವಿ. ನೋಡೋಣ, ಇನ್ನು SIT ತನಿಖೆ ಮಾಡ್ತಾ ಇದೆ, ಇನ್ನು ಏನೇನು ಆಗುತ್ತೆ ಅಂತ ನಾವೆಲ್ಲರೂ ವೀಕ್ಷಣೆ ಮಾಡೋಣ.